ಕೆಮಿಸ್ಟ್ರಿ. ಹೈಡ್ರೋಜನ್ ಬಂಧ. ನೀರಿನ ಅಣುವಿನಲ್ಲಿ ಒಂದು ಆಕ್ಸಿಜನ್ ಪರಮಾಣು ಮತ್ತು 2 ಹೈಡ್ರೋಜನ್ ಪರಮಾಣುಗಳು ಇವೆ. ನೀರಿನ ಅಣು ರಚನೆ ಕೆಳಕಂಡಂತಿದೆ. O ಬಾಂಡ್ H ಬಾಂಡ್ H, O ಡೆಲ್ಟಾ ಮೈನಸ್, H ಡೆಲ್ಟಾ ಪ್ಲಸ್, ಅನದರ್ H ಡೆಲ್ಟಾ ಪ್ಲಸ್. ಆಕ್ಸಿಜನ್ ಪರಮಾಣುವು ಅಧಿಕ ವಿದ್ಯುತ್ ಧ್ರುವೀಯ ಧಾತುವಾದ್ದರಿಂದ ಅದು O ಬಾಂಡ್ H ಬಂಧದಲ್ಲಿ ಇರುವ ಎಲೆಕ್ಟ್ರಾನ್ ಯುಗ್ಮವನ್ನು ಹೆಚ್ಚಾಗಿ ತನ್ನ ಕಡೆಗೆ ಸೆಳೆದುಕೊಳ್ಳುವುದು. ಆಗ ಆಕ್ಸಿಜನ್ ಬಹುಶಃ ಋಣ ವಿದ್ಯುತ್ ಅಂಶವನ್ನು ಮತ್ತು ಹೈಡ್ರೋಜನ್ ಬಹುಶಃ ಧನ ವಿದ್ಯುತ್ ಅಂಶವನ್ನು ಪಡೆಯುವವು. ಈ ರೀತಿಯಲ್ಲಿ O ಬಾಂಡ್ H ಬಂಧವು ಅರೆ ಧ್ರುವೀಯ ಅಂದರೆ ಸೆಮಿ ಪೋಲಾರ್ ಗುಣವನ್ನು ಪಡೆಯುವುದು. ಆದ್ದರಿಂದ ನೀರನ್ನು ಧ್ರುವೀಯ ದ್ರಾವಕ ಪೋಲಾರ್ ಸಾಲ್ವೆಂಟ್ ಎನ್ನುವರು. ಒಂದು ನೀರಿನ ಅಣುವಿನ H+ ಮತ್ತು ಪಕ್ಕದ ನೀರಿನ ಅಣುವಿನ O- ಮಧ್ಯೆ ಸ್ಥಾಯಿ ವಿದ್ಯುತ್ ಆಕರ್ಷಣೆ ಬಲದಿಂದ ಉಂಟಾಗುವ ಅಂತರಾಣ್ವಿಕ ಬಂಧಕ್ಕೆ ಹೈಡ್ರೋಜನ್ ಬಂಧ ಎನ್ನುವರು. ಹೈಡ್ರೋಜನ್ ಬಂಧವು ಅಯಾನಿಕ ಮತ್ತು ಸಹ ಸಂಯೋಗ ಬಂಧಗಳಿಗಿಂತ ದುರ್ಬಲವಾಗಿರುತ್ತವೆ. ನೀರಿನಲ್ಲಿ ಅಣುಗಳ ಮಧ್ಯೆ ಉಂಟಾಗಿರುವ ಹೈಡ್ರೋಜನ್ ಬಂಧವೇ ನೀರಿನ ಕೆಲವು ಅಸಾಧಾರಣ ಅಂದರೆ ಅಪಸಾಮಾನ್ಯ ಗುಣಗಳಿಗೆ ಕಾರಣವಾಗುತ್ತವೆ. ಹೈಡ್ರೋಜನ್ ಬಂಧದಲ್ಲಿ 2 ವಿಧಗಳು. ಅಂತರಾಣ್ವಿಕ ಹೈಡ್ರೋಜನ್ ಬಂಧ, ಇನ್ನೊಂದು ಅಣ್ವಾಂತರಿಕ ಹೈಡ್ರೋಜನ್ ಬಂಧ. ಇನ್ಶಿಯಾ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡ್